ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಂದ್ರ, ಏನ್ ಮಾತಾಡ್ತಿದ್ಯಾ? ನೀ ಜೈಲ್ಗೆ ಹೋದ್ರೆ ತುಳಸಿ ಗತಿ ಏನು? ನಂಜಪ್ಪ ಸಾವಿತ್ರಿ ಏನ್ ಮಾಡ್ಬೇಕು? ದೊಡ್ಡಪ್ಪ, ಇನ್ನೇನ್ ಮಾಡು ಅಂತೀಯ? ಆ ನನ್ನ ಮಗನ್ನ ಸುಮ್ನೆ ಬಿಡು ಅಂತೀಯ? ಆ ನನ್ನ ಮಗ ಕೊಚ್ಚೆ ಮೋರಿ ಇದ್ದಂಗೆ, ಬಿಟ್ಟಷ್ಟು ದುರ್ವಾಸನೆ. ಅದಕ್ಕೆ ಚಪ್ಪಡಿ ಕಲ್ಲು ಅಲ್ಲೇ ಹಾಕಿ ಮುಚ್ಚಿಬಿಡ್ಬೇಕು. ಬೇಡ ಕಣೀಂದ್ರ, ಅವ್ರ ತಂಟೆಗೆ ಹೋಗದೆ ಇರೋದೇ ಒಳ್ಳೇದು. ನಾವು ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಹತ್ರ ವಿಚಾರಿಸ್ಕೊಂಡು ಬಂದಿದ್ದೀವಿ. ಅವರು ಬೇರೆ ಅಳಿಯಂದ್ರ ಜೀವಕ್ಕೆ ಕುತ್ತದೆ ಅಂತ ಹೇಳೋ ಅವ್ರೆ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ ತುಳಸಿ, ಜ್ಯೋತಿ ತಾಳಿ ಅವಳಿಗೆ ಗೊತ್ತಿಲ್ಲದ ಹಾಗೆ ರಾತ್ರಿ ಮಲಗಿರೋವಾಗ ಬಿದ್ದೋಗಿತ್ತು. ಅತ್ತೆ ಹೇಳಿದ್ರು ಅಂತ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋದಾಗ ಅರ್ಚಕರು ಶಿವರಾಜು ಜೀವಕ್ಕೆ ಗಂಡಾಂತರ ಇದೆ, ಜ್ಯೋತಿ 3 ದಿನ ಕಠಿಣ ವ್ರತ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವಳು ಇವತ್ತಿಂದಾನೇ ಅದಕ್ಕೆ ಸಿದ್ಧತೆ ನಡೆಸಿದ್ಲು. ಅದೇನೋ ತಲೆಗೆ ಬಂದಿದ್ದು ತಳದಲ್ಲಿ ಹೋಯ್ತು ಅಂತಾರಲ್ಲ, ಹಾಗಾಯ್ತು. ನಮ್ಮ ಶಿವರಾಜು ಗಂಡಾಂತರದಿಂದ ಪಾರಾದ. ರಾಮ್ನ ಆಪತ್ತಿಂದ ಪಾರು ಮಾಡೋದಕ್ಕೆ ಜ್ಯೋತಿ ತಾಳಿನ ತೆಗೆದಿಟ್ಟು ಸುಳ್ಳು ಹೇಳಿ ವ್ರತ ಮಾಡ್ತಿದ್ದಾಳೆ. ಅದು ಗೊತ್ತಿಲ್ಲದೆ ನೀವೆಲ್ಲ ಜ್ಯೋತಿ, ನೀನ್ ಮಾಡೋ ವ್ರತದಿಂದ ನಮ್ಮ ಅಣ್ಣನ ಪ್ರಾಣ ಉಳೀತು. ತುಂಬಾ ಥ್ಯಾಂಕ್ಸ್. ಏನ್ ತುಳಸಿ, ಥ್ಯಾಂಕ್ಸ್ ಎಲ್ಲ, ಅದು ನನ್ನ ಕರ್ತವ್ಯ ಅಲ್ವಾ? ನಾನು ಕಾಲು ತೊಳ್ಕೊಂಡು ಬರ್ತೀನಿ. ನನಗೋಸ್ಕರ ವ್ರತ ಮಾಡ್ತಿದ್ದೀನಿ ಅಂತ ಜ್ಯೋತಿ ಸುಳ್ಳು ಹೇಳಿದಾಳೆ. ಅದನ್ನ ಮನೆಯವರೆಲ್ಲ ನಂಬಿದ್ದಾರೆ. ಪುಟ್ಟಿನೂ ಅದನ್ನೇ ನಿಜ ಅಂತ ನಂಬಿದಾಳೆ. ಈ ಸತ್ಯ ಗೊತ್ತಾದ್ರೆ ಮನ್ಸಿಗೆ ತುಂಬಾ ನೋವು ಮಾಡ್ಕೋತಾಳೆ. ಯಾಕಣ್ಣ ಬಂದ್ಬಿಟ್ಟೆ?